ನಿಮಗಿದು ಗೊತ್ತಾ? ನೀವು ಕೇವಲ ತಮ್ಮ ಕೈ ತೋರಿಸಿ ಯಾವುದೇ ಹುಡುಗಿಗೆ ಅಟ್ರಾಕ್ಟ್ ಮಾಡಬಹುದು ಅಂತ. ಹೌದು, ಈ ಮಾತನ್ನ ನಾ ಹೇಳ್ತಾ ಇಲ್ಲ, ಬದಲಾಗಿ ಸ್ವತಃ ಹುಡುಗಿಯರೇ ಹೇಳ್ತಾ ಇದ್ದಾರೆ. ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿ. ಇಲ್ಲಿ ಅನೇಕ ಹುಡುಗಿಯರು ಹೇಳ್ತಾ ಇದ್ದಾರೆ, ಯಾರ ಕೈ ಮೇಲೆ ಆರ್ಮ್ಸ್ ವೇಣಿಯಾಗಿ ಇರುತ್ತೆ ಅಂತ ಹುಡುಗರು ಹುಡುಗಿಯರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಮತ್ತೆ ತುಂಬಾ ಹಾಟ್ ಆಗಿ ಕಾಣ್ತಾರೆ ಅಂತ. How's about that? Yeah, I love it. Yeah? You Yeah. Love? There you go. That's what I'm saying. ಅಷ್ಟೇ ಅಲ್ಲ, ಕೋರಾನಲ್ಲಿ ಒಂದು ಪ್ರಶ್ನೆ ಕೇಳಲಾಯಿತು, ಪುರುಷರ ದೇಹದ ಯಾವ ಪಾರ್ಟ್ ಫಿಮೇಲ್ಸ್ ಗಳಿಗೆ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ. ಆಗ ಆಲ್ಮೋಸ್ಟ್ ಎಲ್ಲರೂ ವೇನಿ ಆರ್ಮ್ಸ್ ಅಂತಾನೆ ಹೇಳಿದ್ರು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲಾ ಹುಡುಗಿಯರು ವೇನಿ ಆರ್ಮ್ಸ್ ನ ಹುಡುಗರಿಗೆ ಇಷ್ಟ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾವ ಹುಡುಗರ ಕೈನಿಂದ ಈ ತರ ವೇನ್ಸ್ ಕಾಣಿಸುತ್ತೆ ಅಂತವರಿಗೆ ಹುಡುಗಿಯರು ಮಸ್ಕ್ಯುಲರ್ ಮತ್ತೆ ಅಟ್ರಾಕ್ಟಿವ್ ಅಂತ ತಿಳಿದುಕೊಂಡು ಇರ್ತಾರೆ. ಜೊತೆಗೆ ಇದು ಗರ್ಲ್ಸ್ ಗಳಿಗೆ ಟರ್ನ್ ಆನ್ ಸಹ ಆಗಿರುತ್ತೆ. ಇದನ್ನ ನಾ ಹೇಳ್ತಾ ಇಲ್ಲ, ಬದಲಾಗಿ ಇಂಟರ್ನೆಟ್ ನಲ್ಲಿರುವ ಸಾವಿರಾರು ಇಂಟರ್ವ್ಯೂಗಳಲ್ಲಿ ಸ್ವತಃ ಹುಡುಗಿಯರೇ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಈ ವೇನಿ ಆರ್ಮ್ಸ್ ನಲ್ಲಿ ಅಂತಹದ್ದು ಏನಿರುತ್ತೆ? ಹುಡುಗಿಯರು ಇದನ್ನ ನೋಡಿದ ಕೂಡಲೇ ಮೆಂಟಲ್ ಆಗ್ತಾರೆ. ಮತ್ತೆ ನಾವು ಹೇಗೆ ನಮ್ಮ ನಾರ್ಮಲ್ ಆರ್ಮ್ಸ್ ಅನ್ನ ಸ್ಟ್ರಾಂಗ್ ಮತ್ತೆ ವೇನಿ ಆರ್ಮ್ಸ್ ನಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಬಹುದು ಅನ್ನೋದನ್ನ ತಿಳಿಯೋಣ. ಅದಕ್ಕೆ ನಾನ್ ನಿಮ್ಗೆ ಆ ಎಲ್ಲಾ ಎಕ್ಸಸೈಸ್ ಗಳನ್ನ ಹೇಳ್ತೀನಿ. ಇದನ್ನ ಉಪಯೋಗ ಮಾಡಿ ಸರಿಯಾದ ರೀತಿಯಲ್ಲಿ ನೀವು ನಿಮ್ಮ ಆರ್ಮ್ಸ್ ಅನ್ನ ಹಾಟ್ ಅಂಡ್ ಅಟ್ರಾಕ್ಟಿವ್ ಆಗಿ ಮಾಡಬಹುದು. ಒಂದ್ ವೇಳೆ ನೀವು ಕೂಡ ನಿಮ್ಮ ಆರ್ಮ್ಸ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಅಂತ ಬರೆದು ನನ್ನ ಜೊತೆಗೆ ವಿಡಿಯೋ ಎಂಡ್ ವರೆಗೆ ನೋಡಿ. ಏಕೆಂದ್ರೆ ಈ ವಿಡಿಯೋ ನೋಡಿದ ಮೇಲೆ ಬೇರೆ ಯಾವುದೇ ವಿಡಿಯೋ ನೋಡುವ ಅವಶ್ಯಕತೆ ನಿಮಗೆ ಬರೋದಿಲ್ಲ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ನೋಡಿ, ನಮ್ಮ ದೇಹದ ಎಲ್ಲಕ್ಕಿಂತ ನೋಟಿಸೇಬಲ್ ಪಾರ್ಟ್ ಅಥವಾ ಜಾಸ್ತಿ ಸ್ಟ್ಯಾಂಡ್ ಔಟ್ ಮಾಡುವ ಪಾರ್ಟ್ ನಮ್ಮ ಫೋರ್ ಆರ್ಮ್ಸ್ ಆಗಿರುತ್ತೆ. ನಮ್ಮ ಚೆಸ್ಟ್, ಆಪ್ಸ್ ಮತ್ತೆ ಬೈಸೆಪ್ಸ್ ಎಲ್ಲ ಮುಚ್ಚಿರುತ್ತೆ. ಆದರೆ ಫೋರ್ ಆರ್ಮ್ಸ್ ಇಂತಹ ಮಸಲ್ಸ್ ಆಗಿದೆ, ಇದು ತುಂಬಾ ಇಂಪ್ಯಾಕ್ಟ್ ಹಾಕುತ್ತೆ. ಒಂದ್ ವೇಳೆ ನಿಮ್ಮ ಫೋರ್ ಆರ್ಮ್ಸ್ ಬಲ್ಕಿ ಮತ್ತೆ ವೇನಿ ಆಗಿದ್ರೆ ಜನ ತಾನಾಗಿಯೇ ಅರ್ಥ ಮಾಡಿಕೊಳ್ತಾರೆ ನೀವು ಕಠಿಣ ಪರಿಶ್ರಮ ಪಡ್ತೀರಾ, ಜಿಮ್ ಹೋಗ್ತೀರಾ ಅಂತ. ಅಗಲಾದ ತೋಳುಗಳಿಂದ ನೀವು ಇನ್ನೂ ಮಸ್ಕ್ಯುಲರ್ ಮತ್ತೆ ಡಾಮಿನೆಂಟ್ ಆಗಿ ಕಾಣ್ತೀರಾ. ಮತ್ತೆ ಇಂತಹ ರಿಸ್ಟ್ ಮೇಲೆ ವಾಚಸ್, ಬ್ರೆಸ್ಲೆಟ್, ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಸುಂದರವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಫಿಮೇಲ್ಸ್ ಫ್ರೆಂಡ್ಸ್ಗಳಿಗೂ ವೇನಿ ಆರ್ಮ್ಸ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ 2 ಪಾಯಿಂಟ್ಗಳ ಬಗ್ಗೆ ತಿಳಿಯೋಣ. 1, ವೇನಿ ಆರ್ಮ್ಸ್ ಸಲುವಾಗಿ ಯಾವ ಮಸಲ್ಸ್ ಅನ್ನ ಟಾರ್ಗೆಟ್ ಮಾಡಬೇಕು. 2, ಕೆಲವೊಂದು ಎಕ್ಸಸೈಸ್ಗಳ ಬಗ್ಗೆ ತಿಳಿಯೋಣ. ಇದರಿಂದ ನೀವು ಕೂಡ ಮಸ್ಕ್ಯುಲರ್ ಫೋರ್ ಆರ್ಮ್ಸ್ ನಿರ್ಮಾಣ ಮಾಡಬಹುದು. ನೋಡಿ, ನಮ್ಮ ರಿಸ್ಟ್ ಅಂದ್ರೆ ಈ ಭಾಗದಲ್ಲಿ ಮಸಲ್ಸ್ ಇರೋದಿಲ್ಲ, ಅದಕ್ಕೆ ಇದು ಯಾವತ್ತೂ ಗ್ರೋ ಆಗೋದಿಲ್ಲ. ಬೋನ್ ನ ಸೈಜ್ ಹೀಗೆ ಇರುತ್ತೆ, ಆದರೆ ಕೆಳಗಡೆ ಇರುವ ಭಾಗ ಎಕ್ಸಸೈಸ್ ಮಾಡಿ ಗ್ರೋ ಮಾಡಿಕೊಳ್ಳಬಹುದು. ಏಕೆಂದ್ರೆ ಇಲ್ಲಿ ಜಾಸ್ತಿ ಮಸಲ್ಸ್ ಇರುತ್ತೆ. ಫೋರ್ ಆರ್ಮ್ಸ್ ನಲ್ಲಿ 3 ಮಸಲ್ಸ್ ಇರುತ್ತೆ. 1, ಫ್ಲೆಕ್ಸೋರ್ ಮಸಲ್ಸ್, ಇದು ಫೋರ್ ಆರ್ಮ್ಸ್ ಒಳಗಿನ ಮಾಂಸಖಂಡವನ್ನು ನಿರ್ಮಾಣ ಮಾಡುತ್ತೆ. 2, ಎಕ್ಸ್ಟೆನ್ಸೋರಸ್ ಮಸಲ್ಸ್, ಇದು ಫೋರ್ ಆರ್ಮ್ಸ್ ನ ಹೊರಗಿನ ಮಾಂಸಖಂಡವನ್ನು ನಿರ್ಮಾಣ ಮಾಡುತ್ತೆ. 3, ಬ್ರೆಕಿಯೋ ರಾಡಿಲಿಯಾಸಿಸ್, ಇದು ನಿಮ್ಮ ಬೈಸೆಪ್ಸ್ ನ ಫೋರ್ ಆರ್ಮ್ಸ್ ಅನ್ನ ಕನೆಕ್ಟ್ ಮಾಡುತ್ತೆ. ಹಾಗಿದ್ರೆ ಈಗ ಈ 3 ಮಸಲ್ಸ್ ಸಲುವಾಗಿ ಎಕ್ಸಸೈಸ್ ಅನ್ನ ತಿಳಿಯೋಣ. ಇದರಿಂದ ನೀವು ನಿಮ್ಮ ಆರ್ಮ್ಸ್ ಅನ್ನ ಟ್ರೈನ್ ಮಾಡಿ ಗ್ರೋ ಮಾಡಿಕೊಳ್ಳಬಹುದು. ನಂಬರ್ 1, ರಿಸ್ಟ್ ರೋಲರ್. ಈ ಎಕ್ಸಸೈಸ್ ನಲ್ಲಿ ನೀವು ಒಂದು ರೋಲ್ ತಗೋಬೇಕು, ಮತ್ತೆ ಒಂದು ಕಡೆ ರ್ಯಾಪ್ ಕಟ್ಟಬೇಕು, ಇನ್ನೊಂದು ಕಡೆ ಭಾರವಾದ ವಸ್ತು ನೇತಾಕಬೇಕು, ಮತ್ತೆ 2 ಕೈಗಳಿಂದ ರ್ಯಾಪ್ ಅನ್ನ ನೇರವಾಗಿ ಮುಂದೆ ಇಡಬೇಕು, ಮತ್ತೆ ಕೇವಲ ತಮ್ಮ ರಿಸ್ಟ್ ನ ಸಹಾಯದಿಂದ ನಿಧಾನವಾಗಿ ತಿರುಗಿಸಬೇಕು. ಎಲ್ಲಿವರೆಗೆ ಭಾರವಾದ ವಸ್ತು ಮೇಲೆ ಬರೋದಿಲ್ಲ ಅದೇ ಕಂಟ್ರೋಲ್ ಇಡ್ತಾ ನಿಧಾನವಾಗಿ ಕೆಳಗೆ ಬಿಡಬೇಕು. ಈ ಎಕ್ಸಸೈಸ್ ಫ್ಲೆಕ್ಸೋರ್ ಮಸಲ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ ಮತ್ತೆ ಗ್ರಿಪ್ ಸ್ಟ್ರೆಂತ್ ಅನ್ನ ಗಟ್ಟಿ ಮಾಡುತ್ತೆ. ಇದರ 3 ಸೆಟ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಪ್ರತಿ ಸಲ ಕೊನೆಯವರೆಗೆ ತಗೊಂಡು ಹೋಗುವುದನ್ನ ಪ್ರಯತ್ನ ಮಾಡಿ. ಏಕೆಂದ್ರೆ ಫೋರ್ ಆರ್ಮ್ಸ್ ಮೇಲೆ ಜಾಸ್ತಿ ಒತ್ತಡ ಬೀಳಲು ಒಂದ್ ವೇಳೆ ನಿಮಗೆ ಬೇಕು ಅಂದ್ರೆ ಇಂತಹ ರಿಸ್ಟ್ ರೋಲರ್ ಅನ್ನ ಆನ್ಲೈನ್ ನಿಂದ ಖರೀದಿ ಮಾಡಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ಪಾಯಿಂಟ್ ನಂಬರ್ 2, ರಿಸ್ಟ್ ಕರ್ಲ್. ಈ ಎಕ್ಸಸೈಸ್ ಅನ್ನ ಮಾಡಲು ಡಂಬಲ್ ಅಥವಾ ಯಾವುದಾದ್ರೂ ಒಂದು ಭಾರವಾದ ವಸ್ತು ತಗೋಬೇಕು, ಉದಾಹರಣೆಗೆ ಇಟ್ಟಿಗೆ ಅಥವಾ ಬ್ಯಾಗ್. ನಂತರ ನಿಮ್ಮ ಫೋರ್ ಆರ್ಮ್ಸ್ ಅನ್ನ ಕಾಲಿನ ಮೇಲೆ ಈ ತರ ಇಡಿ, ರಿಸ್ಟ್ ಅನ್ನ ನಿಧಾನವಾಗಿ ಮೇಲೆ ಎತ್ತಿ ಮತ್ತೆ ಕಂಟ್ರೋಲ್ ಮಾಡ್ತಾ ಕೆಳಗೆ ತಗೊಂಡು ಬನ್ನಿ. ನೆನಪಿರಲಿ, ಕೇವಲ ನಿಮ್ಮ ರಿಸ್ಟ್ ಅಷ್ಟೇ ಮೂವ್ ಆಗಬೇಕು, ಫೋರ್ ಆರ್ಮ್ಸ್ ಮತ್ತೆ ಅಪ್ಪರ್ ಬಾಡಿ ಸ್ಟೇಬಲ್ ಆಗಿರಬೇಕು. ಈ ಎಕ್ಸಸೈಸ್ ಫೋರ್ ಆರ್ಮ್ಸ್ ನ ಫ್ಲೆಕ್ಸೋರ್ ಮಸಲ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಕೈಗಳ ಗಟ್ಟಿತನ ಮತ್ತೆ ಸೈಜ್ ಅನ್ನ ಜಾಸ್ತಿ ಮಾಡಲು ಸಹಾಯ ಮಾಡುತ್ತೆ. ಇದನ್ನು 3 ಸೆಟ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಪ್ರತಿಯೊಂದು ಸೆಟ್ಸ್ ನಲ್ಲಿ 12 ರಿಂದ 15 ರ್ಯಾಪ್ಸ್ ಕಂಪ್ಲೀಟ್ ಮಾಡಿ. ನೋಡಿ, ಇದನ್ನ ನೀವು ಎಷ್ಟು ಕನ್ಸಿಸ್ಟೆನ್ಸಿಯಿಂದ ಮಾಡ್ತೀರಾ ಕೈಗಳಲ್ಲಿ ಅಷ್ಟೇ ಇಂಪ್ರೂವ್ಮೆಂಟ್ ಕಾಣಿಸಲು ಪ್ರಾರಂಭ ಆಗುತ್ತೆ. ನಂಬರ್ 3, ರಿವರ್ಸ್ ರಿಸ್ಟ್ ಕರ್ಲ್. ಈ ಎಕ್ಸಸೈಸ್ ಮಾಡಲು ಅದೇ ಡಂಬಲ್ ತಗೋಬೇಕು ಮತ್ತೆ ನಿಮ್ಮ ಫೋರ್ ಆರ್ಮ್ಸ್ ಅನ್ನ
ಮೊಳಕಾಲಿನ ಮೇಲೆ ಇಡಬೇಕು. ಆದರೆ ನೆನಪಿರಲಿ, ಈ ಬಾರಿ ಕೈ ಕೆಳಗೆ ಮುಖ ಮಾಡಿ ಇರಬೇಕು. ಮತ್ತೆ ತಮ್ಮ ರಿಸ್ಟ್ ಅನ್ನ ನಿಧಾನವಾಗಿ ಕೆಳಗೆ ತಗೊಂಡು ಹೋಗಿ ಮತ್ತೆ ಡೆಂಬಲ್ ಅನ್ನ ಕಂಟ್ರೋಲ್ ಮಾಡ್ತಾ ಮೇಲೆ ಕರ್ಲ್ ಮಾಡಿ. ನೆನಪಿರ್ಲಿ, ಈ ಎಕ್ಸಸೈಸ್ ನಲ್ಲಿ ಕೇವಲ ರಿಸ್ಟ್ ಮೂವ್ಮೆಂಟ್ ಆಗಬೇಕು ಮತ್ತೆ ಬಾಡಿ ಸ್ಟೇಬಲ್ ಆಗಿರಬೇಕು. ಈ ಎಕ್ಸಸೈಸ್ ಎಕ್ಸ್ಟೆನ್ಸೋರಸ್ ಮಸಲ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಇದು ಫೋರ್ ಆರ್ಮ್ಸ್ ನ ಪೂರ್ತಿ ಸ್ಟ್ರೆಂತ್ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಈ ಎಕ್ಸಸೈಸ್ 3 ಸೆಟ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಪ್ರತಿಯೊಂದು ಸೆಟ್ಸ್ ನಲ್ಲಿ 12 ರಿಂದ 15 ರ್ಯಾಪ್ಸ್ ಮಾಡಿ. ನಂಬರ್ 4, ಫೋರ್ ಆರ್ಮ್ಸ್ ವಾಕ್. ಈ ಎಕ್ಸಸೈಸ್ ಎಲ್ಲಕ್ಕಿಂತ ಸಿಂಪಲ್ ಮತ್ತೆ ಎಫೆಕ್ಟಿವ್ ಆಗಿದೆ. ಎರಡೂ ಕೈಗಳಲ್ಲಿ ಭಾರವಾದ ವಸ್ತು ತಗೊಳ್ಳಿ. ಡಂಬಲ್ಸ್ ಅಥವಾ ಬ್ಯಾಗ್ ತಗೊಂಡು ನೇರವಾಗಿ ನಿಂತು ತಮ್ಮ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಎಷ್ಟು ದೂರ ನಡೆದುಕೊಂಡು ಹೋಗ್ತೀರಾ ಹೋಗಿ. ಈ ಎಕ್ಸಸೈಸ್ ನಿಂದ ಫೋರ್ ಆರ್ಮ್ಸ್ ಮಸಲ್ಸ್ ನ ಗ್ರೋತ್, ಸ್ಟ್ರೆಂತ್ ಮತ್ತೆ ಓವರ್ ಆಲ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ಈ ಎಕ್ಸಸೈಸ್ 3 ಸೆಟ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಪ್ರತಿಯೊಂದು ಸೆಟ್ಸ್ ನಲ್ಲಿ 30 ರಿಂದ 40 ಸೆಕೆಂಡ್ ವೇಟ್ ಕೈನಲ್ಲಿ ಹಿಡಿದುಕೊಂಡು ನಡೆಯುವ ಪ್ರಯತ್ನ ಮಾಡಿ. ಮತ್ತೆ ಸ್ವಲ್ಪ ಭಾರ ಜಾಸ್ತಿ ಮಾಡಿ ಮತ್ತೆ ಡಿಸ್ಟೆನ್ಸ್ ಸಹ ಜಾಸ್ತಿ ಮಾಡುವ ಪ್ರಯತ್ನ ಮಾಡಿ. ನಂಬರ್ 5, ಹ್ಯಾಂಡ್ ಗ್ರಿಪ್ಪರ್ ಸ್ಕ್ಯೂಸ್. ಇದಕ್ಕಾಗಿ ನೀವು ಒಂದು ಹ್ಯಾಂಡ್ ಗ್ರಿಪ್ಪರ್ ತಗೋಬೇಕು ಮತ್ತೆ ಅದನ್ನ 10 ರಿಂದ 15 ಸೆಕೆಂಡ್ ವರೆಗೆ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಮತ್ತೆ ಬಿಡಬೇಕು ಮತ್ತೆ ಮಾಡಬೇಕು. ಒಂದು ಒಳ್ಳೆಯ ಹ್ಯಾಂಡ್ ಗ್ರಿಪ್ಪರ್ ನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ, ಹೋಗಿ ಪರ್ಚೇಸ್ ಮಾಡಬಹುದು. ಈ ಎಕ್ಸಸೈಸ್ ಅನ್ನ 3 ಸೆಟ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಪ್ರತಿ ಸಲ ಹ್ಯಾಂಡ್ ಗ್ರಿಪ್ಪರ್ ಅನ್ನ 15 ರಿಂದ 20 ಸೆಕೆಂಡ್ ವರೆಗೆ ಪ್ರೆಸ್ ಮಾಡುವ ಪ್ರಯತ್ನ ಮಾಡಿ. ಈ ಎಕ್ಸಸೈಸ್ ಫೋರ್ ಆರ್ಮ್ಸ್ ನ ಫ್ಲೆಕ್ಸೋರ್ ಮತ್ತೆ ಗ್ರಿಪ್ ಸ್ಟ್ರೆಂತ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಇದರಿಂದ ಕೈಗಳ ಸ್ಟ್ರೆಂತ್ ಮತ್ತೆ ಸೈಜ್ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗಿದ್ರೆ ಇದಾಗಿತ್ತು 5 ಬೆಸ್ಟ್ ಎಕ್ಸಸೈಸ್. ಇದನ್ನ ನೀವು ಕೇವಲ ವಾರದಲ್ಲಿ 2 ಬಾರಿ ಅಷ್ಟೇ ಮಾಡಬೇಕು. ಮತ್ತೆ ಉಳಿದ ಎಕ್ಸಸೈಸ್, ಉದಾಹರಣೆಗೆ ಪುಷ್ ಅಪ್, ಪುಲ್ ಅಪ್, ಬೈಸೆಪ್ಸ್ ಕರ್ಲ್, ಇಂತಹ ಎಕ್ಸಸೈಸ್ ನಲ್ಲಿ ಆರ್ಮ್ಸ್ ಟ್ರೈನ್ ಆಗುತ್ತೆ. ಇದನ್ನ ಬಿಟ್ಟು ವೀಕ್ಲಿ ವರ್ಕೌಟ್ ಪ್ಲಾನ್ ರೆಡಿ ಮಾಡಿ, ಏಕೆಂದ್ರೆ ನಿಮ್ಮ ಓವರ್ ಆಲ್ ಬಾಡಿ ಎಸ್ಥೆಟಿಕ್ ಆಗಿ ಕಾಣಿಸಲು. ಮತ್ತೆ ಎಕ್ಸಸೈಸ್ ಜೊತೆಗೆ ಡಯಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಏಕೆಂದ್ರೆ ಮಸಲ್ಸ್ ಗ್ರೋತ್ ಆಗಲು ಮತ್ತೆ ಬೇಗ ರಿಕವರಿ ಆಗಲು ಡಯಟ್ ಒಳಗೆ ಈ 4 ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೈ ಪ್ರೋಟೀನ್ ರೈಸ್ ಫುಡ್ಸ್, ಉದಾಹರಣೆಗೆ ಚಿಕನ್, ಮೊಟ್ಟೆ, ಪನೀರ್ ದಾಲ್ ಮತ್ತೆ ಫಿಶ್. ನಂಬರ್ 2, ಹೆಲ್ತಿ ಫ್ಯಾಟ್ಸ್, ಉದಾಹರಣೆಗೆ ನಟ್ಸ್, ಕಾಳು, ಪೀನಟ್ ಬಟರ್ ಮತ್ತೆ ಫ್ರೂಟ್ಸ್. ನಂಬರ್ 3, ಕಾರ್ಬೋಹೈಡ್ರೇಟ್ ಫುಡ್ಸ್, ಉದಾಹರಣೆಗೆ ರೈಸ್, ಚಪಾತಿ, ಜೋಳದ ರೊಟ್ಟಿ, ರಾಗಿ ಮತ್ತೆ ಫ್ರೂಟ್ಸ್. ಈ ಎಲ್ಲದರಿಂದ ನಿಮಗೆ ಎನರ್ಜಿ ಸಿಗುತ್ತೆ. ಇದು ವರ್ಕೌಟ್ ಸಲುವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 4, ಡಿಹೈಡ್ರೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಬೇಸಿಗೆಯಲ್ಲಿ ಸಮಯಕ್ಕೆ ಸರಿಯಾಗಿ ನೀರು ಕುಡಿಯಬೇಕು. ನೀರು ಜಾಸ್ತಿ ಕುಡಿಯೋದ್ರಿಂದ ಮಸಲ್ಸ್ ಹೈಡ್ರೇಟ್ ಮತ್ತೆ ಫ್ಲೆಕ್ಸಿಬಲ್ ಆಗಿರುತ್ತೆ. ಇದು ಬೆಟರ್ ರಿಕವರಿ ಸಲುವಾಗಿ ತುಂಬಾ ಸಹಾಯ ಮಾಡುತ್ತೆ. ನಂಬರ್ 5, ಸಪ್ಲಿಮೆಂಟ್ಸ್, ಉದಾಹರಣೆಗೆ ವೇ ಪ್ರೋಟೀನ್, ಕ್ರಿಯೇಟಿನ್. ಇದು ಮಸಲ್ಸ್ ಗ್ರೋತ್ ಮತ್ತೆ ಫ್ಯಾಟ್ ರಿಕವರಿ ಸಲುವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆದರೆ ಇದರ ಅಷ್ಟು ಅವಶ್ಯಕತೆ ಇಲ್ಲ ಮತ್ತೆ ನಾ ಇದನ್ನ ರಿಕಮೆಂಡ್ ಸಹ ಮಾಡೋದಿಲ್ಲ. ಒಂದ್ ವೇಳೆ ನಿಮಗೆ ಡಯಟ್ ನಿಂದ ಪ್ರಾಪರ್ ನ್ಯೂಟ್ರಿಷನ್ ಸಿಗ್ತಾ ಇದ್ರೆ, ನೀವು ಡಯಟ್ ಎಕ್ಸಸೈಸ್ ಅನ್ನ ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡಿದ್ರೆ ಫೋರ್ ಆರ್ಮ್ಸ್ ಜೊತೆಗೆ ಪೂರ್ತಿ ದೇಹದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಲು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.